ಈ ಡಿಜಿಟಲ್ ಯುಗದಲ್ಲಿ ಎಲ್ಲೆಲ್ಲೂ ಮೋಸ ಮಾಡೋರೆ ತುಂಬಿಕೊಂಡಿದ್ದಾರೆ. ಪೊಲೀಸರು ಅದೆಷ್ಟೇ ಬ್ರೇಕ್ ಹಾಕಿದ್ರು ಒಂದಿಲ್ಲ ಒಂದು ಹಾದಿ ಹಿಡಿದು ವಂಚನೆ ಮಾಡ್ತಾರೆ. ಇದೀಗ ಸಿಇಟಿ ಅಭ್ಯರ್ಥಿಗಳಿಗೂ ಕೂಡ ಸೈಬರ್ ಕ್ರಿಮಿಗಳ ಕಾಟ ಕಂಗೆಡುವಂತೆ ಮಾಡಿದೆ. ಫೇಕ್ ವೆಬ್ಸೈಟ್ ಸೃಷ್ಟಿಸಿ ಖಾಸಗಿ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಅದೇ ಮಾಹಿತಿಯ ಮೂಲಕ ಹಣ ದೋಚೋದ್ರ ಜೊತೆಗೆ ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸಿಇಟಿ ಅಭ್ಯರ್ಥಿಗಳನ್ನ ಸೈಬರ್ ಚೋರರು ಟಾರ್ಗೆಟ್ ಮಾಡ್ತಾ ಇರೋದು ಹೇಗೆ? ಇದಕ್ಕೆ ಇಲಾಖೆ ಏನ್ ಕ್ರಮ ಕೈಗೊಂಡಿದೆ? ಸೈಬರ್ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸಿಇಟಿ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಪರೀಕ್ಷೆಯನ್ನ ನಡೆಸೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಆದ್ರೆ ಈ ಸಲ ಅಭ್ಯರ್ಥಿಗಳ ಮೇಲೆ ಸೈಬರ್ ಖದೀಮರು ಕಣ್ಣಿಟ್ಟಿದ್ದಾರೆ. ಕೆಇಎ ಬಿಟ್ಟಿರುವಂತಹ ಅದೊಂದು ಲಿಂಕ್ ನ ಮೇಲೆ ಸೈಬರ್ ಖದೀಮರು ಗಾಳ ಹಾಕಿ ಅಭ್ಯರ್ಥಿಗಳನ್ನ ಮೋಸದ ಸುಳಿಯಲ್ಲಿ ಸಿಲುಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಮ್ಮೆಲೆ ನೋಡಿದ್ರೆ ಕೆಇಎ ಅಧಿಕೃತ ವೆಬ್ಸೈಟ್ ಅಲ್ವಾ ಅಂತ ಅನಿಸದೇ ಇರಲ್ಲ. ಆದ್ರೆ ಇದು ಅಸಲಿ ವೆಬ್ಸೈಟ್ ಅಲ್ವೇ ಅಲ್ಲ. ವಿದ್ಯಾರ್ಥಿಗಳ ಮಾಹಿತಿ ಕಳ್ಳತನ ಮಾಡಲು, ಡೇಟಾ ಸೋರಿಕೆ ಮಾಡಲು, ಜೊತೆಗೆ ನೋಂದಣಿಯಾಗಿರುವ ಮೊಬೈಲ್ ನಂಬರ್ಗೆ ಒಟಿಪಿ ಅಥವಾ ಇತರೆ ಕಳ್ಳ ಮಾರ್ಗದ ಮೂಲಕ ಹಣ ದೋಚಲು ಸೈಬರ್ ಖದೀಮರು ಹಾಕಿಕೊಂಡಿರುವ ಕಳ್ಳ ಮಾರ್ಗವಿದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಿಇಟಿ ಅರ್ಜಿ ತುಂಬಿಸುವುದು ಆ ಪ್ರಕ್ರಿಯೆ ಕಬ್ಬಿಣದ ಕಡಲೆ ಆಗಿರುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡು ಮೋಸದ ಜಾಲವನ್ನ ಸೈಬರ್ ಕ್ರಿಮಿಗಳು ಹೆಣೆದಿದ್ದಾರೆ. ಈಗಾಗಲೇ 3,36,747 ಮಂದಿ ಸಿಇಟಿಗೆ ನೋಂದಣಿಯಾಗಿದ್ದಾರೆ. ಇದೇ ತಿಂಗಳು ಏಪ್ರಿಲ್ 23 ಮತ್ತೆ 24ರಂದು ಎಕ್ಸಾಮ್ ಕೂಡ ನಡೆಯುತ್ತೆ. ಇದೇ ಕಾರಣಕ್ಕಾಗಿ ಕೆಇಎ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅದೇ ಮಾದರಿಯಲ್ಲಿ ಈ ಸೈಬರ್ ಖದೀಮರು ಇನ್ನೊಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ಇದ್ರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಆ ಲಿಂಕ್ ಅನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ವಿದ್ಯಾರ್ಥಿಗಳು ಅದನ್ನ ನಂಬಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅವರ ವೈಯಕ್ತಿಕ ಮಾಹಿತಿ ಜೊತೆಗೆ ಅವರು ಯಾರ ಅಕೌಂಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾರಲ್ಲ, ಆ ಮೊಬೈಲ್ ನಂಬರ್ ಯಾವ ಖಾತೆಗೆ ಲಿಂಕ್ ಆಗಿರುತ್ತೆ ಅದೆಲ್ಲ ಇನ್ಫಾರ್ಮೇಶನ್ ಕೂಡ ಈ ಸೈಬರ್ ಖದೀಮರ ಪಾಲಾಗುತ್ತೆ. ಸೈಬರ್ ಕಳ್ಳರಂತ ಏನಿರ್ತಾರೆ ಅವರು ವಿದ್ಯಾರ್ಥಿಗಳು ಅವ್ರ ಇನ್ಫಾರ್ಮೇಶನ್ ತಗೊಂಡು ನಾಳೆ ದಿವಸ ಅವ್ರಿಗೆ ಫೋನ್ ಮಾಡಿ ಅಥವಾ ಫೋನಲ್ಲಿ ಯಾವ್ದಾದ್ರು ಆಕ್ಟ್ ಮಾಡಿಕೊಂಡು ಅದ ದುಡ್ಡು ಕೇಳೋ ತರ ಒಂದು ಪರಿಸ್ಥಿತಿ ಉಂಟಾಗ್ಬೋದು ನಾಳೆ ದಿನ. ಯಾಕಪ್ಪ ಅಂದ್ರೆ ಇವಾಗ ಸೈಬರ್ ಸೆಂಟರ್ ನಡೀತಾ ಇದೆ ನಮ್ಮ ದೇಶದಲ್ಲಿ, ಸುಮಾರು ಕಡೆ ನಡೆದಿದೆ ಇದು ಸ್ಕ್ಯಾಮ್ ನಡೀತಾನೆ ಇದೆ. ಇವಾಗ ಲಾಸ್ಟ್ ಆಗಿ ಫೈನಲ್ ಆಗಿ ಸ್ಟೂಡೆಂಟ್ ಅವರು ಬುಡ್ಡಿಯಲ್ಲೇ ಕೈ ಇಕ್ಕಕ್ಕೆ ಹೋಗಿದ್ದಾರೆ. ಅವರು ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಹುಷಾರಾಗಿ ಇದ್ರೆ ಚೆನ್ನಾಗಿರುತ್ತೆ. ಬೇರೆ ಕಡೆ ಅವರು ಸೈಬರ್ ಕ್ರೈಮ್ ಅವ್ರು ಹೋಗ್ಲಿ ಅದ್ ಮ್ಯಾನೇಜ್ ಮಾಡ್ತಾರೆ, ಓಕೆ. ಅದೇ ವಿದ್ಯಾರ್ಥಿಗಳ ಕಡೆ ಹತ್ರ ಬಂದ್ರೆ ನಮ್ಗೆ ಸ್ಟೂಡೆಂಟ್ಸ್ಗೆ ಜಾಸ್ತಿ ಅರ್ಥ ಆಗಲ್ಲ ಹೆಂಗ್ ಮಾಡೋದು ಏನು ಅಂತ. ಸಿಟಿಯಲ್ಲಿ ಅಂದ್ರೆ ಓಕೆ, ಅಟ್ಲೀಸ್ಟ್ ಈ ಟೆಕ್ನಾಲಜಿ ಇರುತ್ತೆ. ಅದು ಇದು ಊರಲ್ಲೆಲ್ಲ ಬಂದ್ಬಿಟ್ಟು ಅವ್ರ ಈ ಸೈಬರ್ ಕ್ರೈಮ್ ಅವ್ರ ಈ ಸಿಇಟಿ ವಿಷಯದಕ್ಕೆ ಬಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ನಾವು ಇಲ್ಲಿ ಬರ್ತೀವಿ, ಇಲ್ಲಿ ಮೇನ್ ಅಂದ್ರೆ ಕಾಸ್ಟ್ ವಿಷಯದಲ್ಲಿ ಮಾಡ್ತಾರೆ, ಅದು ಇದ್ರಲ್ಲಿ ಮಾಡ್ತಾರೆ. ಅದೇ ಇದು ಎಜುಕೇಶನ್ ಟೈಮಲ್ಲಿ ಬಂದ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ. ಏನಂದ್ರೆ ಇವಾಗ ಸಿಇಟಿ ಅಪ್ಲಿಕೇಶನ್ ಕೊಡಕ್ಕೆ ಕೆಇಎ ವೆಬ್ಸೈಟ್ ಅಂತ ಒಂದಿರುತ್ತೆ. ಆ ಕೆಇಎ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವ್ರವ್ರ ಅಪ್ಲಿಕೇಶನ್ ಹಾಕ್ತಾರೆ ಅವರು. ಆದ್ರೆ ಏನ್ ಮಾಡಿದಾರೆ ಈ ಸೈಬರ್ ಕ್ರೈಮ್ ಅವರು ಇದನ್ನ ಟಾರ್ಗೆಟ್ ಮಾಡ್ಬಿಟ್ಟು ಕೆಇಎದು ಫೇಕ್ ವೆಬ್ಸೈಟ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರ ಅಪ್ಲಿಕೇಶನ್ ಇವ್ರು ಮಾಡ್ಕೊಳ್ಳೋ ತರ ಅವ್ರು ಮಾಡಿದ್ದಾರೆ. ಇದರಿಂದ ಬಹಳ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ಇದನ್ನ ಅತಿ ಶೀಘ್ರವಾಗಿ ಸೊಲ್ಯೂಷನ್ ಹುಡುಕ್ರಿ. ಪ್ರಾಬ್ಲಮ್ ಹೇಗಾಗಿದೆ ಅಂತಂದ್ರೆ ತುಂಬಾ ಸ್ಟೂಡೆಂಟ್ಸ್ ಯಾರೆಲ್ಲ ಬೆಳಿಬೇಕು, ಸಿಇಟಿ ಎಕ್ಸಾಮ್ ಬರಿಬೇಕು ಅಂತ ಎಲ್ಲ ಸ್ಟೆಪ್ ಮಾಡ್ತಿದ್ದಾರೆ. ಎಕ್ಸಾಮ್ಸ್ ತುಂಬಾ ಹತ್ರ ಬಂತು, 22nd, 23 and 24. ಎಲ್ಲರೂ ಅರ್ಜೆಂಟ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಯಾರು ಅದನ್ನ ಏನ್ ನಡೀತಿದೆ ಅಬ್ಸರ್ವ್ ಮಾಡಲ್ಲ. ಸೊ ಇವಾಗ ಮೋಸ್ಟ್ ಆಫ್ ದೆಮ್ ಅವ್ರ ಆಪರ್ಚುನಿಟಿನ ಲೂಸ್ ಮಾಡ್ಕೋತಾರೆ, ಕಳ್ಕೋತಾರೆ ಅವ್ರ ಆಪರ್ಚುನಿಟಿನ. ಅವರು ಓಕೆ ನಮ್ಗೆ ಹಾಲ್ ಟಿಕೆಟ್ ಬರುತ್ತೆ, ನಾವು ಅಪ್ಲೈ ಮಾಡಿದೀವಿ ಅಂತ ನಂಬ್ಕೊಂಡಿರ್ತಾರೆ. ಆದ್ರೆ ನೋಡಿದ್ರೆ ಲಾಸ್ಟ್ ಅಲ್ಲಿ ಈ ತರ ಎಲ್ಲ ಮಾಡಿದ್ರೆ ಅದು ಮೋಸ ಹೋಗಿರೋ ತರ ಆಗುತ್ತೆ. ಸೊ ವೆಬ್ಸೈಟ್ ನ ಹೇಗ್ ನಡೆಸ್ತಾ ಇದ್ದಾರೆ, ಅದು ಗವರ್ಮೆಂಟ್ ಕೂಡ ಸ್ವಲ್ಪ ಅದ್ ಮೇಲೆ ಗಮನ ಕೊಡ್ಬೇಕು. ಯಾಕಂದ್ರೆ ಇದು ಒಂದು ಭವಿಷ್ಯ ಸ್ಟಾರ್ಟ್ ಆಗೋ ಪ್ಲೇಸ್ ಇದು. ಸೊ ಇಲ್ಲೇ ಇವರೆಲ್ಲ ಈ ತರ ಮಿಸ್ಟೇಕ್ಸ್ ಆದ್ರೆ ಇದು ತುಂಬಾ ಮತ್ತೆ ಫ್ಯೂಚರ್ ಅಲ್ಲಿ ಕಂಟಿನ್ಯೂ ಆದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ. ಮತ್ತೆ ಪ್ರತಿಯೊಬ್ರು ತುಂಬಾ ಜನ ಕಷ್ಟ
ಫ್ಯಾಮಿಲಿಯಿಂದ ಬಂದಿರ್ತಾರೆ, ಅವ್ರು ಇದೇ CET ಮತ್ತೆ ಈ ತರ ಎಕ್ಸಾಮ್ಸ್ ನಂಬ್ಕೊಂಡಿರ್ತಾರೆ. ಸೊ ಈ ತರ ಎಲ್ಲ ಆದ್ರೆ ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಗವರ್ಮೆಂಟ್ ಕೂಡ ಇದು ಏನು ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿ ಇದ್ಮೇಲೆ ಆಕ್ಷನ್ಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ಸೈಡ್ ಇಂದ. ನಾನು ಇಷ್ಟು ದಿನ ಅಪ್ಲೈ ಮಾಡಿರೋ ವೆಬ್ಸೈಟ್ ಬಂದು ಒರಿಜಿನಲ್ ವೆಬ್ಸೈಟ್ ಅನ್ಕೊಂಡಿದ್ದೆ. ಸೊ ಈಗ ನಾನು ನ್ಯೂಸ್ ನೋಡಿ ತಿಳಿದಾದ ಮೇಲೆ ಅದು ಆಲ್ ಟಿಕೆಟ್ ಬರೋದು ಇಲ್ಲ, ನಂದು ಆಲ್ರೆಡಿ ಡೇಟ್ ಬೇರೆ ಹತ್ರ ಬಂದಿದೆ. ಸೊ ಇವಾಗ ಅಪ್ಲೈ ಮಾಡಬೇಕಂದ್ರೆ ನಾವು ಅಟ್ಲೀಸ್ಟ್ ತಿಳ್ಕೊಂಡಿದ್ದೀವಿ, ನ್ಯೂಸಿಂದ ಅದು ಇದು ನೋಡ್ತೀವಿ. ಈ ಊರ್ ಕಡೆ ಇರೋರು ಅವ್ರಿಗೆಲ್ಲ ಸ್ವಲ್ಪ ಇನ್ನೂ ಗೊತ್ತಾಗ್ತಿಲ್ಲ ವಿಚಾರ ಇದು. ಸೊ ಇದರಿಂದ ಗೌರ್ಮೆಂಟ್ ಅವ್ರು ಏನೋ ಒಳ್ಳೆ ಡಿಸಿಷನ್ ತಗೊಂಡು ಅದು ಅಫಿಷಿಯಲ್ ವೆಬ್ಸೈಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನಾವು ಹುಡುಗರಿಗೆಲ್ಲ. ಈಗ ನಿಮ್ಮ ಸರ್ಕಲ್ ಅಲ್ಲೇ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ತುಂಬ ಜನ ಮೋಸ ಹೋಗಿದ್ದಾರೆ ಆಲ್ರೆಡಿ. ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅವರು ಅಲ್ಲಿಂದ ಊರಿಂದ ಬಂದು PUC ಬೋರ್ಡ್ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಏನು ಮಾಡಬೇಕು ಅಂದ್ಬಿಟ್ಟು ವೆಬ್ಸೈಟ್ನ ಎರಡು ವೆಬ್ಸೈಟ್ ಆಗೋಗಿದೆ. ಅದು ವೆಬ್ಸೈಟ್ ಯಾವುದಂತ ಕೂಡ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತಿಲ್ಲ. ಸೊ ಗೌರ್ಮೆಂಟ್ ಅವ್ರು ಏನನ್ನ ಒಂದು ವೆಬ್ಸೈಟ್ ನ್ಯೂಸಲ್ಲೋ ಇಲ್ಲ ಯಾರಿಗನ್ನ ಇದು ಮಾಡಿ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಗೆ ಹೇಳಿದ್ರೆ ಒಂದು ತಿಳುವಳಿಕೆ ಆಗುತ್ತೆ. ಹಾಗಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಸಲಿ ಲಿಂಕು ನಕಲಿ ಲಿಂಕು ಸಾಮ್ಯತೆ ಏನು, ಇದನ್ನ ಶರಣು ಹಂಪಿ ಹೇಳ್ತಾ ಹೋಗ್ತಾರೆ, ಕೇಳಿ. CET ಬರೆಯುವಂಥ ವಿದ್ಯಾರ್ಥಿಗಳಿಗೆ ಈಗ ಗೊಂದಲ ಶುರುವಾಗಿದೆ. ಅದೇನು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಸಲಿ ವೆಬ್ಸೈಟ್ ಯಾವುದು, ಯಾವ ಲಿಂಕ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಯಾವುದು ಅಸಲಿ ಯಾವುದು ನಕಲಿ, ಈ ರೀತಿಯಾದಂಥ ಗೊಂದಲ ಶುರುವಾಗಿದೆ. 3,36,000 ವಿದ್ಯಾರ್ಥಿಗಳೇನಿದ್ದಾರೆ ಇವರು ಅಸಲಿ ವೆಬ್ಸೈಟ್ ಅಂಥೇಳಿ ನಕಲಿ ವೆಬ್ಸೈಟಲ್ಲಿ ಅಥವಾ ನಕಲಿ ಲಿಂಕ್ಗೆ ಅಪ್ಲಿಕೇಶನ್ ಹಾಕುವಂಥ ಚಾನ್ಸಸ್ ಹೆಚ್ಚಿದೆ. ಹಾಗಾದರೆ ಅಸಲಿ ಯಾವುದು ನಕಲಿ ಯಾವುದು ಇದರ ಕುರಿತಾದಂಥ ವ್ಯತ್ಯಾಸನೂ ಕೂಡ ನಿಮಗೆ ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳು ಎಸ್ಪೆಷಲಿ ಪೇರೆಂಟ್ಸ್ ಇದನ್ನು ಗಮನಿಸಿ. ನಾವೀಗ ತೋರಿಸ್ತಾ ಇದ್ದೀವಿ ಯಾವುದು ಅಸಲಿ ಯಾವುದು ನಕಲಿ ಅಂಥೇಳಿ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಓಪನ್ ಮಾಡಿರೋದು ಇದು cet.online.karnataka.gov.in. ಈ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಯಾವುದೇ ವೆಬ್ಸೈಟ್ ಆಗಲಿ ಕರ್ನಾಟಕ ಅಂದರೆ ಗೌರ್ಮೆಂಟ್ದಾದರೆ GOV ಇರುತ್ತೆ ಅಥವಾ KR ಇರುತ್ತೆ. ಈ ರೀತಿ ಇದ್ದಾಗ ಮಾತ್ರ ಅದು ಡೊಮೈನ್ ಅದು ಅಸಲಿ ಅಂಥೇಳಿ ಗೊತ್ತಾಗತ್ತೆ. ನಕಲಿ ಹೇಗಿರುತ್ತೆ ಅಂದರೆ KR ಇರಲ್ಲ ಅಥವಾ GOV ಇರೋದಿಲ್ಲ, ಈ ರೀತಿ ಇರೋವು ನಕಲಿ ಅಂಥೇಳಿ. ಇಲ್ಲಿರುವಂಥ ವೆಬ್ಸೈಟ್ ಬಗ್ಗೆ ನಿಮಗೆ ಕಾಲಕಾಲಕ್ಕೆ ಇನ್ಫಾರ್ಮೇಷನ್ ಎಲ್ಲ ಕೂಡ ಕೊಡ್ತಾ ಹೋಗುತ್ತೆ. ಯಾವುದು ಅಸಲಿ ಯಾವುದು ನಕಲಿ ಅಂತಲೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಮಗೆ ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕನೂ ಕೂಡ ಮಾಹಿತಿ ಕೊಟ್ಟಿದೆ. ಯಾವ ಕೋರ್ಸ್ ಇದೆ ಅನ್ನೋಂಥ ಮಾಹಿತಿನೂ ಕೂಡ ಇಲ್ಲಿರೋದು. ಸೊ ಇಲ್ಲಿ ಅಸಲಿ ನಕಲಿ ಯಾವುದು ಅಂತೇಳಿ ಐಡೆಂಟಿಫೈ ಮಾಡೋದನ್ನು ನೋಡೋದಾದರೆ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥ ಈ ವೆಬ್ಸೈಟ್ ಏನಿದೆ ಲಿಂಕನ್ನು ಓಪನ್ ಮಾಡಿದಾಗ ಬರುವಂಥದ್ದು ಇದು ನಕಲಿ. ಇದು ನೋಡ್ತಾ ಹೋದರೆ ಸೇಮ್ ಆ್ಯಸ್ ಇಟ್ ಈಸ್ ಅಸಲಿ ರೀತಿ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಗೌರ್ಮೆಂಟ್ ಆಫ್ ಕರ್ನಾಟಕ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್, ಫುಲ್ ನೇಮ್, ಮಿಡಲ್ ನೇಮ್, ಇಮೇಲ್, ಸೆಲೆಕ್ಟ್ ಸಿಟಿ, ಕೋರ್ಸ್ ಎಲ್ಲದನ್ನು ಕೂಡ ಇರುತ್ತೆ. ಈ ರೀತಿ ಒಂದು ವೇಳೆ ನೀವು ನಕಲಿ ವೆಬ್ಸೈಟಲ್ಲಿ ಅಥವಾ ನಕಲಿ ಲಿಂಕಲ್ಲಿ ನೀವು ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿದ್ರೆ ಆ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಡಾಟಾ ಥೆಫ್ಟ್ ಆಗುವಂಥ ಚಾನ್ಸಸ್ ಇದೆ. ಮುಂದೆ ಬೇರೆದಕ್ಕೆಲ್ಲದಕ್ಕೂ ಕೂಡ ದುರುಪಯೋಗ ಆಗುವಂಥ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ KA ಕೊಟ್ಟಂಥ ಅಸಲಿ ವೆಬ್ಸೈಟ್ ಹೇಗಿದೆ, ಅಸಲಿ ಲಿಂಕ್ ಹೇಗಿದೆ ಅಂತ ನೋಡೋದಾದರೆ ಅದರ ಇಮೇಜನ್ನು ತೋರಿಸ್ತಾ ಇದ್ದೀವಿ. ಇದು ಅಸಲಿ ಇಮೇಜ್ ಇರೋದು. ಇಲ್ಲಿ ನಿಮ್ಮ ಮೇಲ್ಭಾಗದಲ್ಲಿ ನಿಮ್ಮ ಡೊಮೇನಲ್ಲೂ ಕೂಡ ನಿಮಗೆ ಸಿಗುತ್ತೆ cet.online.karnataka.gov.in ಅಂಥೇಳಿ. ಸೊ ಇಲ್ಲಿ ನಿಮಗೆ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಕುರಿತಾದಂಥ ಇನ್ಫಾರ್ಮೇಷನ್, ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕು, ಆಮೇಲೆ ಅದರ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು, ವೆರಿಫಿಕೇಷನ್ ಕೋಡನ್ನು ಕೂಡ ಎಂಟ್ರಿ ಮಾಡಾದ ಮೇಲೆ ನಿಮಗೆ ಓಪನ್ ಆಗುತ್ತೆ. ಕೇಳುವಂಥ ಡಾಟಾ ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ಓಪನ್ ಮಾಡ್ಬೋದು. ಇಲ್ಲಿ ನಿಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರೋದು, ನೀವು ಯಾವುದೇ ಲಿಂಕ್ ಓಪನ್ ಮಾಡಿದಾಗ ಅಸಲಿ ಯಾವುದಂತ ಗೊತ್ತಾಗಬೇಕು ಅಂದರೆ cet.online.karnataka.gov.in ಅಂಥೇಳಿ ಇರುತ್ತೆ. ಇದು ಅಸಲಿ ಲಿಂಕ್. ಆದರೆ ನಿಮಗೆ ನಕಲಿ ಲಿಂಕ್ ಹೇಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, apply-to-college.com ಅಂಥೇಳಿ ಮೇಲ್ಭಾಗದಲ್ಲಿ ನಿಮಗೆ ಕೆಸೆಟ್ 2026 ಅಡ್ಮಿಷನ್ಸ್ ಅಂತೆಲ್ಲ ಇರುತ್ತೆ. ಬಟ್ ನಿಮಗೆ ಲಿಂಕ್ ನೀವು ನೋಡ್ತಾ ಹೋದರೆ, ಡೊಮೈನ್ ಯಾವುದಂತ ನೋಡ್ತಾ ಹೋದರೆ apply-to-college.co ಅಂಥೇಳಿ. ಇದೇ ರೀತಿ ಬೇರೆ ರೀತಿಯಾದಂಥ ಹೆಸರುಗಳು ಕೂಡ ಇದ್ದಾವೆ. ನಕಲಿ ಪೋಸ್ಟ್ಗಳೆಲ್ಲವೂ ಕೂಡ ನಕಲಿ ವೆಬ್ಸೈಟ್ಗಳನ್ನೆಲ್ಲ ಮಾಡಿ ಡಾಟಾ ಥೆಫ್ಟ್ ಮಾಡ್ತಾರೆ. ಕೇವಲ ಡಾಟಾ ಥೆಫ್ಟ್ ಮಾಡೋದು ಮಾತ್ರ ಅಲ್ಲ, ದುರುದ್ದೇಶಗಳೆಲ್ಲವೂ ಕೂಡ ಇರ್ತವೆ. ಈ ಹಿನ್ನೆಲೆಯಲ್ಲಿ 3,36,000 ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಎಚ್ಚೆತ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ಅಪ್ಲಿಕೇಶನ್ನ ಫಿಲ್ ಮಾಡೋದೇ ಕಷ್ಟ ಅಂಥೇಳಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲ. ನಗರ ವಿಭಾಗದ ವಿದ್ಯಾರ್ಥಿಗಳೇನಿದ್ದಾರೆ ಒಂದಷ್ಟು ಅವರಿಗೆ ಇನ್ಫಾರ್ಮೇಷನ್ ಇರುತ್ತೆ, ಗೈಡೆನ್ಸ್ ಇರುತ್ತೆ. ಬಟ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆ ಗೈಡೆನ್ಸ್ ಇರೋದಿಲ್ಲ. ಈ ಕಾರಣಕ್ಕಾಗಿ ನ್ಯೂಸ್ 18 ಯಾವುದು ಅಸಲಿ ಯಾವುದು ನಕಲಿ ನಿಮಗೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು ಇದು ನಕಲಿ. ಈ ರೀತಿ ಏನಾದರೂ ಬಂತು ಅನ್ನೋದಾದರೆ
apply2college.co ಅಂತೇನಾದರೂ ಇತ್ತು ಅನ್ನೋದಾದ್ರೆ ಡೊಮೇನ್, ಅದು ನಕಲಿ ಆಗುತ್ತೆ. ಅದೇ ನಿಮಗೆ ಅಸಲಿ ಯಾವುದು ಅಂತ ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಳಗಡೆ ನೀವು ನೋಡ್ತಾ ಇದ್ರೆ CET online.karnataka.gov.in ಅಂತೇನಿದೆ, ಇದು ಅಸಲಿ ಆಗುತ್ತೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಎಡೆ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ನೀವು ಅಪ್ಲೈ ಮಾಡಬೇಕಾದ್ರೆ CET ಎಕ್ಸಾಮ್ನ ಅಪ್ಲೈ ಮಾಡಬೇಕಂತ ಸಂದರ್ಭದಲ್ಲಿ, ನೀವು ಇವುಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ಭಾಳ ಗಮನವಿಟ್ಟು ಪರಿಶೀಲನೆ ಮಾಡಿ. ನಕಲಿ ವೆಬ್ಸೈಟ್ ಹಿನ್ನೆಲೆಯಲ್ಲಿ KEA ತೆಗೆದುಕೊಂಡಂಥ ಕ್ರಮವೇನು, ವಿದ್ಯಾರ್ಥಿಗಳಿಗೆ ಕೊಟ್ಟ ಸಂದೇಶವೇನು, ಈ ಕುರಿತು ಆಶಿಕ್ ಮುಲ್ಕಿ ಕೊಟ್ಟ ರಿಪೋರ್ಟ್ ಇಲ್ಲಿದೆ ನೋಡಿ. ಸೈಬರ್ ಖದೀಮರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಡೇಟಾಬೇಸ್ಗಳಿಂದ ಅಭ್ಯರ್ಥಿಗಳ ವೈಯಕ್ತಿಕ ಮಾಹಿತಿಯನ್ನು ಪಡೆದು ಡಾರ್ಕ್ ವೆಬ್ನಲ್ಲಿ ಖಾಸಗಿ ಏಜೆನ್ಸಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟೋದಕ್ಕೆ ಹಲವು ಕ್ರಮಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತೆಗೆದುಕೊಂಡಿದೆ. ಆ ಪೈಕಿ ಕೆಲವು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋದಾದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಧಾರಿತ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಬಳಸ್ತಾ ಇರುವಂಥದ್ದು. ಇದು ಅಭ್ಯರ್ಥಿಗಳ ಮುಖಚರ್ಯೆಯನ್ನು ಗುರುತನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ KEAಗೆ ಸಹಕಾರಿಯಾಗುತ್ತೆ. ಜೊತೆಗೆ QR ಕೋಡ್ ಆಧಾರಿತ ಹಾಲ್ ಟಿಕೆಟನ್ನು ಕೂಡ ಹಂಚಿಕೆ ಮಾಡ್ತಾ ಇರುವಂಥದ್ದು. ಇದು ಡೇಟಾವನ್ನು ಹ್ಯಾಕ್ ಮಾಡೋದು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ತಡೆಯೊಡ್ಡುತ್ತೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ಈ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಮಾತ್ರ ಅಭ್ಯರ್ಥಿಗಳ ಅಧಿಕೃತ ಮಾಹಿತಿ ಲಭ್ಯವಾಗುವಂಥ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿರುವಂಥದ್ದು. ಮತ್ತು ಎಲ್ಲ ನಕಲಿ ಅಥವಾ ಫಿಶಿಂಗ್ ಲಿಂಕ್ಗಳನ್ನು ಹೊರತುಪಡಿಸಿ ಅಧಿಕೃತವಾಗಿರುವಂಥ ಪೋರ್ಟಲ್ಗಳನ್ನು ಬಳಸೋದಕ್ಕೆ ಮಾತ್ರ ಇದೀಗ ಅಭ್ಯರ್ಥಿಗಳಿಗೆ ಜಾಗೃತಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. CET online.karnataka.gov.in ಎಂಬ ಅಧಿಕೃತವಾಗಿರುವಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪೋರ್ಟಲನ್ನು ಮಾತ್ರ ಖಚಿತಪಡಿಸಿ ಯೂಸ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು. ಮತ್ತು ಅರ್ಜಿ ತಿದ್ದುಪಡಿ ಮಾಡುವಂಥ ಸಮಯದಲ್ಲೂ ಕೂಡ ಇತರೆ ಕೆಲವು ಪ್ರಮುಖ ಮಾಹಿತಿಗಳನ್ನು ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅರ್ಜಿ ತಿದ್ದುಪಡಿ ವೇಳೆ ಹೆಸರು ಮೊಬೈಲ್ ನಂಬರ್ ಸೇರಿದಂಥ ಕೆಲವು ಪ್ರಮುಖ ಮಾಹಿತಿಗಳನ್ನು ಆ ತಿದ್ದುಪಡಿ ಮಾಡೋದಕ್ಕೆ ಹಿಂದೆ ಅವಕಾಶ ಕೊಡಲಾಗಿತ್ತು. ಆದರೆ ನಕಲಿ ಮತ್ತು ಸೈಬರ್ ಖದೀಮರ ಹಾವಳಿ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆ ಒಂದು ಬದಲಾವಣೆಯನ್ನು ಕೂಡ KEA ಮಾಡಿಕೊಂಡಿರುವಂಥದ್ದು. ಮತ್ತು ಅಧಿಕೃತವಾಗಿರುವಂಥ KEA ಅಧಿಕೃತ ವೆಬ್ಸೈಟ್ ಏನಿದೆ, ಆ ವೆಬ್ಸೈಟಿಗೆ AI ಟೆಕ್ನಾಲಜಿ ಮೂಲಕ ಸೈಬರ್ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಇದರ ಜೊತೆಗೆ ಅಭ್ಯರ್ಥಿಗಳು ಫಿಶಿಂಗ್ ಅಥವಾ ಫೇಕ್ ಲಿಂಕ್ ಕ್ಲಿಕ್ ಮಾಡೋದರ ಜಾಗೃತಿಯನ್ನು ಕೂಡ ಮೂಡಿಸಲಾಗ್ತಾ ಇರುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 23-24 CET ಪರೀಕ್ಷೆ ನಡೆಸಲಿಕ್ಕೆ ನಾವು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ವಿ. ತಮಗೆಲ್ಲ ಗೊತ್ತಿರುವಂತೆ ಈ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ನಾವು ತರಬೇತಿ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ ಎನ್ನುವಂತಹ ಸಾಕಷ್ಟು ಪ್ರೈವೇಟ್ ಜನರಿದ್ದಾರೆ. ಅದರಲ್ಲಿ ಕೆಲವರು KEA ವೆಬ್ಸೈಟ್ ಥರನೇ ಒಂದು ಕ್ರಿಯೇಟ್ ಮಾಡಿ ಲೋಗೋ ಹಾಕಿಬಿಟ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಮೊಬೈಲ್ ನಂಬರ್ ಕೊಡಿ, ಅಪ್ಲಿಕೇಶನ್ ನಂಬರ್ ಕೊಡಿ ಅಂತೆಲ್ಲ ಮಾಹಿತಿ ಸಂಗ್ರಹ ಮಾಡಿ ನಂತರದ ದಿನಗಳಲ್ಲಿ ಅವರು ನಿಮಗೆ ಮಾಹಿತಿ ಕೊಡುವಂಥದ್ರ ಬಗ್ಗೆ ಬಳಕೆ ಮಾಡುವಂಥದ್ದು. ನಾನು ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡುವಂಥದ್ದು, ತಮಗೆಲ್ಲರಿಗೆ ವಾಟ್ಸಪ್ ತಾವೇನು ಮೊಬೈಲ್ ನಂಬರ್ನ ತಾವು ಅರ್ಜಿ ಜೊತೆ ಹಾಕಿದ್ರಿ ಅದು KEA ಇಂದನೇ ನಾವು ಲಿಂಕ್ ಕಳಿಸಿದ್ದೀವಿ. ದಯಮಾಡಿ ಆ ಲಿಂಕನ್ನು ತಾವು ಓಪನ್ ಮಾಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ದಯಮಾಡಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದೇ CET ವಿದ್ಯಾರ್ಥಿಗಳಿಗೆ ಈಗ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ತಂದೆ ನಂಬರ್ ಕೊಡಿ, ತಾಯಿ ನಂಬರ್ ಕೊಡಿ, ನಿಮ್ದು ಅಪ್ಲಿಕೇಶನ್ ನಂಬರ್ ಕೊಡಿ ಅಂತ ಕೇಳಲ್ಲ. ನಮಗೆ ಅಗತ್ಯ ಇಲ್ಲ, ಯಾಕಂದ್ರೆ ನಿಮ್ದೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ. ತಮ್ಗೆ ಯಾವುದಾದ್ರೂ ವಾಟ್ಸಪ್ಪಲ್ಲಿ ಲಿಂಕ್ ಬಂದು ನಿಮ್ಮ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ರೆ ದಯಮಾಡಿ ಎಚ್ಚರಿಕೆಯಿಂದ ಇರಿ. ಅದು KEA ಪ್ರಾಧಿಕಾರದಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಕೇಳ್ತಾ ಇಲ್ಲ ಆ ಮಾಹಿತಿಯನ್ನು. ಸೆಕ್ಯೂರಿಟಿ ಬ್ರೀಚ್ ಮಾಡಿ ಸೈಬರ್ ಖದೀಮರು ಅಭ್ಯರ್ಥಿಗಳ ಡೇಟಾವನ್ನು ಕದಿದಿದ್ದಾರೆ ಅನ್ನುವಂಥದ್ದು ನಿಜ. ಆದರೆ ಕದ್ದಿರುವಂಥ ಡೇಟಾವನ್ನು ಯಾವ ರೀತಿಯಾಗಿ ಸೇಲ್ ಮಾಡ್ತಾರೆ, ಡಾರ್ಕ್ ವೆಬ್ನಲ್ಲಿ ಯಾವ ರೀತಿಯಾಗಿರುವಂಥ ಕನೆಕ್ಷನ್ ಇಟ್ಕೊಂಡಿರ್ತಾರೆ, ಇದ್ರ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಗಂಗಾಧರ್ ವಾಗಟ ಮಾಹಿತಿ ಕಲೆ ಹಾಕಿದ್ದಾರೆ. ನೋಡೋಣ ಬನ್ನಿ. ಸೈಬರ್ ವಂಚಕರು ವೈರಲ್ ಮಾಡುವಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ವಿದ್ಯಾರ್ಥಿಗಳ ಮಾಹಿತಿ ಹೇಗೆ ಸೋರಿಕೆ ಆಗುತ್ತೆ,
ಅವರ ವೈಯಕ್ತಿಕ ಡೇಟಾವನ್ನ ಮಾರಿಕೊಳ್ತಾರಾ, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಜೊತೆಗೆ ಅದರ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಅಂತ ನೀವೇ ನೋಡಿ. ಮೊದಲನೇದು ಡೇಟಾ ತಗೊಳ್ತಾ ಇದ್ದಾರೆ 100%. ಏಕೆಂತಂದರೆ CET ಎಕ್ಸಾಮಿಗೆ ಯಾವ್ಯಾವ ಮಕ್ಕಳು ಅಪ್ಲೈ ಮಾಡಿದ್ದಾರೆ, ಅವರ ಹೆಸರುಗಳೇನು, ಅವರ ಇನ್ಫಾರ್ಮೇಷನು ಅಂದರೆ ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಬೇರೆ ಏನೇನು ಬ್ಲಾ 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 ಅವರ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನಿದೆಯೋ ಇದೆಲ್ಲವನ್ನು ತಗೊಳ್ತಾ ಇದ್ದಾರೆ. ಒಂದು ಡೇಟಾ ಥೆಫ್ಟ್ ಆಯಿತು. ಎರಡನೇದು ಇಲ್ಲಿ ಖಂಡಿತವಾಗ್ಲೂ ಇದರಲ್ಲಿ ಒಂದು ಬಿಸ್ನೆಸ್ ಮಾಫಿಯಾ ಅಂತೂ ಇದ್ದೇ ಇದೆ. ಯಾಕೆಂತಂದರೆ CET ಬರೆದಂಥ ಮಕ್ಕಳ ಉದ್ದೇಶ ಏನು, ಅವರು ನಾಳೆ ದಿನ ನಾನು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, ಬೇರೆ ಇನ್ನೊಂದು ಮಾಡಬೇಕು, ಬಹಳಷ್ಟು ಆಸೆ ಇಟ್ಕೊಂಡಿರ್ತಾರೆ. ಅವ್ರುಗಳಿಗೆ ಸೀಟ್ ಸಿಗೋದು ದೊಡ್ಡ ಪ್ರಶ್ನೆ ಆಗೋಗ್ಬಿಡುತ್ತೆ. ಯಾಕೆಂದರೆ CET ಬರಲಿ ಅಥವಾ ಕಾಮೆಡ್ಕೆ ಬರಲಿ ಯಾವುದೇ ಬರೆದ್ರೂ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ ಒಂದಷ್ಟು ಜನಕ್ಕೆ ಸೀಟ್ ಸಿಕ್ಕಿದ್ರೆ ಒಂದಷ್ಟು ಜನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಬೇಕಾಗುತ್ತೆ. ಈ ಒಂದು ಡೇಟಾ ಇಟ್ಟುಕೊಂಡು ಏಜೆಂಟ್ಗಳಾಗಿ ನಿಮಗೆ ಮೆಸೇಜ್ ಕಳಿಸೋದು, ವಾಟ್ಸಪ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು, ಅಥವಾ SMS ಮೂಲಕ ಮೆಸೇಜ್ ಕಳಿಸಿ ನಾವು ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಸೀಟನ್ನು ಕೊಡಿಸ್ತೀವಿ, ಅದಕ್ಕೆ ಬಹುಶಃ ಒಂದು 60-70 ಲಕ್ಷ ಆಗಬಹುದು, ಆದರೆ ನಾವು ಅದರಲ್ಲಿ ಡಿಸ್ಕೌಂಟ್ ಕೊಟ್ಟು ನಿಮಗೆ ಕೊಡಿಸ್ತೀವಿ, ನಿಮಗೆ ಅಲ್ಲಿ ಕೊಡಿಸ್ತೀವಿ ಅಂತ ಫ್ರೀಯಾಗಿ ದುಡ್ಡು ತೊಗೊಳ್ಳೋದು, ಅಲ್ಲಿ ಮೋಸ ಮಾಡೋದು ಕಳೆದ ವರ್ಷವೂ ನೋಡಿದ್ವಿ. ಸೊ ಇದೇನು ಹೊಸದಲ್ಲ. ಈ ಸತಿನೂ ಇದಕ್ಕೆ ಬೇಕಾಗಿರುವಂತಹ ಡೇಟಾ ಡೈರೆಕ್ಟಾಗಿ ಇಲ್ಲಿಂದ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇನ್ನು ನಕಲಿ CET ವೆಬ್ಸೈಟ್ ಆಗಿ ಲಿಂಕ್ಗಳ ಬಗ್ಗೆ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಯಾವ ರೀತಿ ಜಾಗೃತಿಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರಗತಿ ಹೇಳ್ತಾರೆ ನೋಡಿ. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಕೇಳಿದ್ರಲ್ಲ, ಈ ಸೈಬರ್ ಕದೀಮರು ಅದ್ಯಾವ್ಯಾವ ಸೋಗಿನಲ್ಲಿ ಎಂಟ್ರಿ ಕೊಡ್ತಾರೆ, ಖಾತೆಗೆ ಕನ್ನ ಹಾಕ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆ ಎಕ್ಸ್ಪರ್ಟ್ಗಳು ಹೇಳುವಂತಹ ಕಿವಿ ಮಾತನ್ನ ಅಪ್ಲಿಕೇಶನ್ ಅನ್ನ ಹಾಕುವಾಗ ಅಥವಾ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡುವಾಗ ತಲೆಯಲ್ಲಿಟ್ಕೊಳ್ಳಿ. ಕೇವಲ ಇದೊಂದೇ ಎಕ್ಸಾಮ್ ಅಲ್ಲ, ಉಳಿದ ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ವಿದ್ಯಾರ್ಥಿಗಳು ಮೋಸದ ಜಾಲದಲ್ಲಿ ಸಿಲುಕಿಕೊಳ್ಬಾರ್ದು ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ವಿಶ್ವನಾಥ್ ಹಾವೇರಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.